ಗದಗದ ಲಕ್ಕುಂಡಿಯಲ್ಲಿ ನಿಧಿ ಶೋಧ ಕಾರ್ಯಾಚರಣೆ ಇವತ್ತು ಕೂಡ ನಡೆದಿದೆ. ಕೆಲವು ಐತಿಹಾಸಿಕವಾದಂತಹ ಸ್ಥಳಗಳು ಅಲ್ಲಿರೋದ್ರ ಬಗ್ಗೆ ಒಂದಿಷ್ಟು ಸಂದೇಹಗಳಿದ್ದಾವೆ. ಉತ್ಖನನ ಕಾರ್ಯದಲ್ಲಿ ಇವತ್ತೇನು ಸಿಕ್ತು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ. ಬನ್ನಿ ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 4 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗ ಬೋದುಗಲ್ಲು ಕೂಡ ಇಲ್ಲಿ ಸಿಕ್ಕಿದೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಏನು ಎ ಬ್ಲಾಕ್ ಏನಿದೆ, ಈ ಒಂದು ಬ್ಲಾಕ್ನಲ್ಲಿ ಇವಾಗ ಈ ಒಂದು ಕಲ್ಲು ಸಿಲುಕಿದ್ದು, ಇಲ್ಲಿ ನಾವು ಪಕ್ಕದಲ್ಲಿ ಏನು ಸಿದ್ದರ ಬಾವಿ ಇದೆ, ಆ ಬಾವಿ ಯಾವ ರೀತಿ ಇದೆ, ಅದರ ದ್ವಾರ ಬಾಕಲು ಅದಕ್ಕೆ ಉಪಯೋಗಿಸುವಂಥ ಈ ಒಂದು ಕಲ್ಲು, ಈ ಒಂದು ಬೋದುಗಲ್ಲು ಇವಾಗ ಸಿಕ್ಕಿದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ನಾವು ನೋಡ್ತಾ ಇರ್ಬೋದು, ಬೃಹತ್ ಆಕಾರದ ದೊಡ್ಡ ಆಕಾರದ ಈ ಒಂದು ಸಿಕ್ಕಿರೋದ್ರಿಂದ ಇದು ಯಾವ ಕಾಲಕ್ಕೆ ಸೇರಿದ್ದು ಅನ್ನೋದು ಕೂಡ ಇಲ್ಲಿ ದಾಖಲಾತಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಏನು ಪಾನಿಪೀಠ ಇತ್ತು, ಅದರ ಪಕ್ಕದಲ್ಲೇ ಮತ್ತೊಂದು ಪ್ರಾಚ್ಯ ಅವಶೇಷ ಸಿಕ್ಕಿದೆ. ಇದು ಕೂಡ ಸಾಕಷ್ಟು ದೊಡ್ಡದಿದೆ. ಇದು ಯಾವ ಕಾಲದ್ದು ಏನು ಅಂಥೇಳಿ ಪುರಾತನ ತತ್ವ ಇಲಾಖೆ ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡಬೇಕಾಗಿದೆ. ಇವತ್ತು ಏನು 4ನೇ ದಿನನೂ ಕೂಡ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಸಿಕ್ಕಿದ್ದಾವೆ. ಏನು ನವಶಿಲಾಯುಗದ ಒಂದು ಕಲ್ಲು ಕೂಡ ಸಿಕ್ಕಿದೆ, ಚೂಪಾದ ಆಯುಧ, ಅದು ಕೊಡಲೆ ಅಂತ ಹೇಳಿ ಕರಿತಾ ಇದ್ರು. ಈ ಹಿಂದೆ ನವಶಿಲಾಯುಗದ ಏನು ಬೇಟೆಯಾಡಲು ಬೇರೆ ಬೇರೆ ಸಂದರ್ಭಗಳಲ್ಲಿ ಕೂಡ ಅಂಥ ಕಲ್ಲುಗಳನ್ನು ಕೂಡ ಬಳಕೆ ಮಾಡ್ತಾ ಇದ್ರು. ಆ ಕೊಡಲೆ ರೀತಿಯ ಒಂದು ನವಶಿಲಾಯುಗದ ಒಂದು ಕಲ್ಲು ಕೂಡ ಸಿಕ್ಕಿದೆ. ಅದೇ ರೀತಿಯಾಗಿ ಇಲ್ಲಿ ಪ್ರಾಚ್ಯಾವಶೇಷ ಕೂಡ ಸಿಗ್ತಾ ಇದ್ದಾವೆ. ಇವತ್ತು 4ನೇ ದಿನಕ್ಕೂ ಕೂಡ ಸಾಕಷ್ಟು ಕಳೆದ ಸಿಬ್ಬಂದಿಗಳು ಕೂಡ ಇಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಬೆಳಗಿನ ಜಾವ 8ರಿಂದ ಸಂಜೆ 5ವರೆಗೂ ಕೂಡ ಮಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಇವಾಗ ಒಂದು ಬೃಹತ್ ಆಕಾರದ ಕಲ್ಲು ಮತ್ತು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ 4ನೇ ದಿನವೂ ಕೂಡ ಸಾಕಷ್ಟು ವಸ್ತುಗಳು ಕೂಡ ಇಲ್ಲಿ ಲಭ್ಯ ಆಗ್ತಾ ಇದ್ದಾವೆ. ಪ್ರಾಚ್ಯ ಅವಶೇಷಗಳು ಕೂಡ ಲಭ್ಯ ಆಗ್ತಾ ಇದ್ದಾವೆ. ನವಯುಗದ ಏನು ಒಂದು ಕೊಡಲೆ ರೀತಿಯ ಆಯುಧ ಪತ್ತೆಯಾಗಿದೆ. ಅದೇ ರೀತಿಯಾಗಿ ನಾಗರ ಮೂರ್ತಿ ಕೂಡ ಪತ್ತೆಯಾಗಿದೆ. ಇವಾಗ ಒಂದು ಏನು ಪ್ರಾಚ್ಯ ವಸ್ತು ಕೂಡ ಪತ್ತೆಯಾಗಿದೆ. ಹೀಗಾಗಿ ಲಕ್ಕುಂಡಿಯ ರಹಸ್ಯ ಸಾಕಷ್ಟು ಬಗೆದಷ್ಟು ಬಯಲಾಗ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಸಂದೇಹಗಳಿದ್ದಾವೆ. ಉತ್ಖನನ ಕಾರ್ಯದಲ್ಲಿ ಇವತ್ತೇನು ಸಿಕ್ತು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ. ಬನ್ನಿ ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 4 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗ ಬೋದುಗಲ್ಲು ಕೂಡ ಇಲ್ಲಿ ಸಿಕ್ಕಿದೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಏನು ಎ ಬ್ಲಾಕ್ ಏನಿದೆ, ಈ ಒಂದು ಬ್ಲಾಕ್ನಲ್ಲಿ ಇವಾಗ ಈ ಒಂದು ಕಲ್ಲು ಸಿಲುಕಿದ್ದು, ಇಲ್ಲಿ ನಾವು ಪಕ್ಕದಲ್ಲಿ ಏನು ಸಿದ್ದರ ಬಾವಿ ಇದೆ, ಆ ಬಾವಿ ಯಾವ ರೀತಿ ಇದೆ, ಅದರ ದ್ವಾರ ಬಾಕಲು ಅದಕ್ಕೆ ಉಪಯೋಗಿಸುವಂಥ ಈ ಒಂದು ಕಲ್ಲು, ಈ ಒಂದು ಬೋದುಗಲ್ಲು ಇವಾಗ ಸಿಕ್ಕಿದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ನಾವು ನೋಡ್ತಾ ಇರ್ಬೋದು, ಬೃಹತ್ ಆಕಾರದ ದೊಡ್ಡ ಆಕಾರದ ಈ ಒಂದು ಸಿಕ್ಕಿರೋದ್ರಿಂದ ಇದು ಯಾವ ಕಾಲಕ್ಕೆ ಸೇರಿದ್ದು ಅನ್ನೋದು ಕೂಡ ಇಲ್ಲಿ ದಾಖಲಾತಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಏನು ಪಾನಿಪೀಠ ಇತ್ತು, ಅದರ ಪಕ್ಕದಲ್ಲೇ ಮತ್ತೊಂದು ಪ್ರಾಚ್ಯ ಅವಶೇಷ ಸಿಕ್ಕಿದೆ. ಇದು ಕೂಡ ಸಾಕಷ್ಟು ದೊಡ್ಡದಿದೆ. ಇದು ಯಾವ ಕಾಲದ್ದು ಏನು ಅಂಥೇಳಿ ಪುರಾತನ ತತ್ವ ಇಲಾಖೆ ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡಬೇಕಾಗಿದೆ. ಇವತ್ತು ಏನು 4ನೇ ದಿನನೂ ಕೂಡ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಸಿಕ್ಕಿದ್ದಾವೆ. ಏನು ನವಶಿಲಾಯುಗದ ಒಂದು ಕಲ್ಲು ಕೂಡ ಸಿಕ್ಕಿದೆ, ಚೂಪಾದ ಆಯುಧ, ಅದು ಕೊಡಲೆ ಅಂತ ಹೇಳಿ ಕರಿತಾ ಇದ್ರು. ಈ ಹಿಂದೆ ನವಶಿಲಾಯುಗದ ಏನು ಬೇಟೆಯಾಡಲು ಬೇರೆ ಬೇರೆ ಸಂದರ್ಭಗಳಲ್ಲಿ ಕೂಡ ಅಂಥ ಕಲ್ಲುಗಳನ್ನು ಕೂಡ ಬಳಕೆ ಮಾಡ್ತಾ ಇದ್ರು. ಆ ಕೊಡಲೆ ರೀತಿಯ ಒಂದು ನವಶಿಲಾಯುಗದ ಒಂದು ಕಲ್ಲು ಕೂಡ ಸಿಕ್ಕಿದೆ. ಅದೇ ರೀತಿಯಾಗಿ ಇಲ್ಲಿ ಪ್ರಾಚ್ಯಾವಶೇಷ ಕೂಡ ಸಿಗ್ತಾ ಇದ್ದಾವೆ. ಇವತ್ತು 4ನೇ ದಿನಕ್ಕೂ ಕೂಡ ಸಾಕಷ್ಟು ಕಳೆದ ಸಿಬ್ಬಂದಿಗಳು ಕೂಡ ಇಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಬೆಳಗಿನ ಜಾವ 8ರಿಂದ ಸಂಜೆ 5ವರೆಗೂ ಕೂಡ ಮಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಇವಾಗ ಒಂದು ಬೃಹತ್ ಆಕಾರದ ಕಲ್ಲು ಮತ್ತು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ 4ನೇ ದಿನವೂ ಕೂಡ ಸಾಕಷ್ಟು ವಸ್ತುಗಳು ಕೂಡ ಇಲ್ಲಿ ಲಭ್ಯ ಆಗ್ತಾ ಇದ್ದಾವೆ. ಪ್ರಾಚ್ಯ ಅವಶೇಷಗಳು ಕೂಡ ಲಭ್ಯ ಆಗ್ತಾ ಇದ್ದಾವೆ. ನವಯುಗದ ಏನು ಒಂದು ಕೊಡಲೆ ರೀತಿಯ ಆಯುಧ ಪತ್ತೆಯಾಗಿದೆ. ಅದೇ ರೀತಿಯಾಗಿ ನಾಗರ ಮೂರ್ತಿ ಕೂಡ ಪತ್ತೆಯಾಗಿದೆ. ಇವಾಗ ಒಂದು ಏನು ಪ್ರಾಚ್ಯ ವಸ್ತು ಕೂಡ ಪತ್ತೆಯಾಗಿದೆ. ಹೀಗಾಗಿ ಲಕ್ಕುಂಡಿಯ ರಹಸ್ಯ ಸಾಕಷ್ಟು ಬಗೆದಷ್ಟು ಬಯಲಾಗ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಸಂದೇಹಗಳಿದ್ದಾವೆ. ಉತ್ಖನನ ಕಾರ್ಯದಲ್ಲಿ ಇವತ್ತೇನು ಸಿಕ್ತು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ. ಬನ್ನಿ ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 4 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗ ಬೋದುಗಲ್ಲು ಕೂಡ ಇಲ್ಲಿ ಸಿಕ್ಕಿದೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಏನು ಎ ಬ್ಲಾಕ್ ಏನಿದೆ, ಈ ಒಂದು ಬ್ಲಾಕ್ನಲ್ಲಿ ಇವಾಗ ಈ ಒಂದು ಕಲ್ಲು ಸಿಲುಕಿದ್ದು, ಇಲ್ಲಿ ನಾವು ಪಕ್ಕದಲ್ಲಿ ಏನು ಸಿದ್ದರ ಬಾವಿ ಇದೆ, ಆ ಬಾವಿ ಯಾವ ರೀತಿ ಇದೆ, ಅದರ ದ್ವಾರ ಬಾಕಲು ಅದಕ್ಕೆ ಉಪಯೋಗಿಸುವಂಥ ಈ ಒಂದು ಕಲ್ಲು, ಈ ಒಂದು ಬೋದುಗಲ್ಲು ಇವಾಗ ಸಿಕ್ಕಿದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ನಾವು ನೋಡ್ತಾ ಇರ್ಬೋದು, ಬೃಹತ್ ಆಕಾರದ ದೊಡ್ಡ ಆಕಾರದ ಈ ಒಂದು ಸಿಕ್ಕಿರೋದ್ರಿಂದ ಇದು ಯಾವ ಕಾಲಕ್ಕೆ
ಕಾಲಕ್ಕೆ ಸೇರಿದ್ದು ಅನ್ನೋದು ಕೂಡ ಇಲ್ಲಿ ದಾಖಲಾತಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಏನು ಪಾನಿಪೀಠ ಇತ್ತು ಅದರ ಪಕ್ಕದಲ್ಲೇ ಮತ್ತೊಂದು ಪ್ರಾಚ್ಯ ಅವಶೇಷ ಸಿಕ್ಕಿದೆ. ಇದು ಕೂಡ ಸಾಕಷ್ಟು ದೊಡ್ಡದಿದೆ. ಇದು ಯಾವ ಕಾಲದ್ದು ಏನು ಅಂತ ಹೇಳಿ ಪುರಾತನ ತತ್ವ ಇಲಾಖೆ ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡಬೇಕಾಗಿದೆ. ಇವತ್ತು ಏನು 4ನೇ ದಿನನೂ ಕೂಡ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಸಿಕ್ಕಿದ್ದಾವೆ. ಏನು ನವಶಿಲಾಯುಗದ ಒಂದು ಕಲ್ಲು ಕೂಡ ಸಿಕ್ಕಿದೆ, ಚೂಪಾದ ಆಯುಧ, ಅದು ಕೊಡಲೆ ಅಂತ ಹೇಳಿ ಕರಿತಾ ಇದ್ರು. ಈ ಹಿಂದೆ ನವಶಿಲಾಯುಗದಲ್ಲಿ ಏನು ಬೇಟೆಯಾಡಲು ಬೇರೆ ಬೇರೆ ಸಂದರ್ಭಗಳಲ್ಲಿ ಕೂಡ ಅಂಥ ಕಲ್ಲುಗಳನ್ನು ಕೂಡ ಬಳಕೆ ಮಾಡ್ತಾ ಇದ್ರು. ಆ ಕೊಡಲೆ ರೀತಿಯ ಒಂದು ನವಶಿಲಾಯುಗದ ಒಂದು ಕಲ್ಲು ಕೂಡ ಸಿಕ್ಕಿದೆ. ಅದೇ ರೀತಿಯಾಗಿ ಇಲ್ಲಿ ಪ್ರಾಚ್ಯಾವಶೇಷ ಕೂಡ ಸಿಗ್ತಾ ಇದ್ದಾವೆ. ಇವತ್ತು 4ನೇ ದಿನಕ್ಕೂ ಕೂಡ ಸಾಕಷ್ಟು ಕಳೆದ ಸಿಬ್ಬಂದಿಗಳು ಕೂಡ ಇಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಬೆಳಗಿನ ಜಾವ 8ರಿಂದ ಸಂಜೆ 5ವರೆಗೂ ಕೂಡ ಮಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಇವಾಗ ಒಂದು ಬೃಹತ್ ಆಕಾರದ ಕಲ್ಲು ಮತ್ತು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ 4ನೇ ದಿನವೂ ಕೂಡ ಸಾಕಷ್ಟು ವಸ್ತುಗಳು ಕೂಡ ಇಲ್ಲಿ ಲಭ್ಯ ಆಗ್ತಾ ಇದ್ದಾವೆ. ಪ್ರಾಚ್ಯ ಅವಶೇಷಗಳು ಕೂಡ ಲಭ್ಯ ಆಗ್ತಾ ಇದ್ದಾವೆ. ನವಯುಗದ ಏನು ಒಂದು ಕೊಡಲೆ ರೀತಿಯ ಆಯುಧ ಪತ್ತೆಯಾಗಿದೆ. ಅದೇ ರೀತಿಯಾಗಿ ನಾಗರ ಮೂರ್ತಿ ಕೂಡ ಪತ್ತೆಯಾಗಿದೆ. ಇವಾಗ ಒಂದು ಏನು ಪ್ರಾಚ್ಯ ವಸ್ತು ಕೂಡ ಪತ್ತೆಯಾಗಿದೆ. ಹೀಗಾಗಿ ಲಕ್ಕುಂಡಿಯ ರಹಸ್ಯ ಸಾಕಷ್ಟು ಬಗೆದಷ್ಟು ಬಯಲಾಗ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಸಂದೇಹಗಳಿದ್ದಾವೆ. ಉತ್ಖನನ ಕಾರ್ಯದಲ್ಲಿ ಇವತ್ತೇನು ಸಿಕ್ತು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ. ಬನ್ನಿ ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 4 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗ ಬೋದುಗಲ್ಲು ಕೂಡ ಇಲ್ಲಿ ಸಿಕ್ಕಿದೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಏನು ಎ ಬ್ಲಾಕ್ ಏನಿದೆ, ಈ ಒಂದು ಬ್ಲಾಕ್ನಲ್ಲಿ ಇವಾಗ ಈ ಒಂದು ಕಲ್ಲು ಸಿಲುಕಿದ್ದು, ಇಲ್ಲಿ ನಾವು ಪಕ್ಕದಲ್ಲಿ ಏನು ಸಿದ್ದರ ಬಾವಿ ಇದೆ, ಆ ಬಾವಿ ಯಾವ ರೀತಿ ಇದೆ ಅದರ ದ್ವಾರ ಬಾಕಲು ಅದಕ್ಕೆ ಉಪಯೋಗಿಸುವಂಥ ಈ ಒಂದು ಆ ಕಲ್ಲು, ಈ ಒಂದು ಬೋದುಗಲ್ಲು ಇವಾಗ ಸಿಕ್ಕಿದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ನಾವು ನೋಡ್ತಾ ಇರ್ಬೋದು, ಬೃಹತ್ ಆಕಾರದ ದೊಡ್ಡ ಆಕಾರದ ಈ ಒಂದು ಸಿಕ್ಕಿರೋದ್ರಿಂದ ಇದು ಯಾವ ಕಾಲಕ್ಕೆ ಸೇರಿದ್ದು ಅನ್ನೋದು ಕೂಡ ಇಲ್ಲಿ ದಾಖಲಾತಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಏನು ಪಾನಿಪೀಠ ಇತ್ತು ಅದರ ಪಕ್ಕದಲ್ಲೇ ಮತ್ತೊಂದು ಪ್ರಾಚ್ಯ ಅವಶೇಷ ಸಿಕ್ಕಿದೆ. ಇದು ಕೂಡ ಸಾಕಷ್ಟು ದೊಡ್ಡದಿದೆ. ಇದು ಯಾವ ಕಾಲದ್ದು ಏನು ಅಂತ ಹೇಳಿ ಪುರಾತನ ತತ್ವ ಇಲಾಖೆ ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡಬೇಕಾಗಿದೆ. ಇವತ್ತು ಏನು 4ನೇ ದಿನನೂ ಕೂಡ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಸಿಕ್ಕಿದ್ದಾವೆ. ಏನು ನವಶಿಲಾಯುಗದ ಒಂದು ಕಲ್ಲು ಕೂಡ ಸಿಕ್ಕಿದೆ, ಚೂಪಾದ ಆಯುಧ, ಅದು ಕೊಡಲೆ ಅಂತ ಹೇಳಿ ಕರಿತಾ ಇದ್ರು. ಈ ಹಿಂದೆ ನವಶಿಲಾಯುಗದ ಏನು ಬೇಟೆಯಾಡಲು ಬೇರೆ ಬೇರೆ ಸಂದರ್ಭಗಳಲ್ಲಿ ಕೂಡ ಅಂಥ ಕಲ್ಲುಗಳನ್ನು ಕೂಡ ಬಳಕೆ ಮಾಡ್ತಾ ಇದ್ರು. ಆ ಕೊಡಲೆ ರೀತಿಯ ಒಂದು ನವಶಿಲಾಯುಗದ ಒಂದು ಕಲ್ಲು ಕೂಡ ಸಿಕ್ಕಿದೆ. ಅದೇ ರೀತಿಯಾಗಿ ಇಲ್ಲಿ ಪ್ರಾಚ್ಯಾವಶೇಷ ಕೂಡ ಸಿಗ್ತಾ ಇದ್ದಾವೆ. ಇವತ್ತು 4ನೇ ದಿನಕ್ಕೂ ಕೂಡ ಸಾಕಷ್ಟು ಕಳೆದ ಸಿಬ್ಬಂದಿಗಳು ಕೂಡ ಇಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಬೆಳಗಿನ ಜಾವ 8ರಿಂದ ಸಂಜೆ 5ವರೆಗೂ ಕೂಡ ಮಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಇವಾಗ ಒಂದು ಬೃಹತ್ ಆಕಾರದ ಕಲ್ಲು ಮತ್ತು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. ಒಟ್ಟಾರೆ